ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಎಪಿಸೋಡ್ ಆಫ್ ವಿಷನ್ ಬೋರ್ಡ್. ಇವತ್ತು ತುಂಬ ವೆರಿ ಸ್ಪೆಷಲ್ ಡೇ, ಅದಕ್ಕೆ ನಾನು ಇವತ್ತು ಇಷ್ಟು ಚಂದ ರೆಡಿಯಾಗಿದ್ದೀನಿ ಕೂಡ. ಲಾಸ್ಟ್ ಇಯರ್ ನಾನು ಮಾಡಿದ್ದು 2025 ವಿಷನ್ ಬೋರ್ಡ್ ನನಗೆ ಸಕ್ಸಸ್ ಆಯಿತು. ಇವತ್ತು ನನ್ನ ಜೊತೆಗೆ ನನ್ನ ತಂಗಿ ಹಾಗೂ ನಮ್ಮಮ್ಮ ಕೂಡ ಮಾಡ್ತಿದ್ದಾರೆ ವಿಷನ್ ಬೋರ್ಡ್ನ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ವಿಷನ್ ಬೋರ್ಡ್ ಮಾಡೋದಕ್ಕೂ ಮುಂಚೆ ನಾವೇನೇನೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕು ಅದೆಲ್ಲ ನಾನು ತೋರಿಸ್ತೀನಿ. ಗಮ್, ಸೀಸರ್, ಹಾಗೆ ಏನೇನು ಫೋಟೋಸ್ ಬೇಕೋ ಅದೆಲ್ಲನೂ ಪ್ರಿಂಟ್ ತೊಗೊಂಬಂದು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬೋರ್ಡ್ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ರೆಡಿ ಆಗ್ತಿದ್ದಾರೆ ಒಳಗಡೆ. ಅದರೊಳಗಡೆ ನಾನು ಇದೆಲ್ಲ ತೊಗೊಂಬಂದು ಸೆಟಪ್ ಮಾಡಿದ್ದೀನಿ. ಇಲ್ಲೆಲ್ಲ ನೀಟಾಗಿ ಕಾಣಿಸ್ತೀಯಾ? ಒಂದು ಚಾಪೆ ಹಾಸಿ ನೀಟಾಗಿ. ನೋಡಿ, ನಮ್ಮ ಅಮ್ಮಂಗೂ ಫಸ್ಟ್ ಟೈಮ್ ಏನೇನೇನು ಹೇಳ್ಕೊಡ್ತಾ ಇದ್ದೀವಲ್ಲ. ಅಮ್ಮ ಫಸ್ಟ್ ಟೈಮ್ ಅಲ್ಲ ಅಮ್ಮ ನೀನು ಮಾಡ್ತಿರೋದು. ನೀನು ಜೆನ್ಜಿ ಮಾಮ್. ನನ್ನ ಮಕ್ಳಿಗೂ ನಾನು ಏನೂ ರೆಡಿ ಮಾಡಿಕೊಟ್ಟಿಲ್ಲ ಅಂತ ಅಲ್ಲ, ಅವಾಗ ಇವೆಲ್ಲ ಮಾಡಿದ್ವಿ ನಾನು ಪೂಜೆ. ನೀವು ನಾವೆಂಥವೆಲ್ಲ ಏನು ಇವಾಗೇ ಅಮ್ಮ ನಾನು ಹೋದ ವರ್ಷನೇ ಗೊತ್ತಾಗಿದ್ದು ನಮಗಿದೆಲ್ಲ. ನಾನು ಸ್ಕೂಲಲ್ಲಿ ಓದುವಾಗ ಕೆಲವೊಂದು ಪ್ರಾಜೆಕ್ಟ್ಗಳು ಕೊಡೋರಲ್ಲ ನಿಮಗೆ, ಅವಾಗೇನೋ ಸ್ಕೆಚ್ ಪೆನ್ ತೊಗೊಂಡು ನೀಟಾಗಿ ಲೈನ್ ಹಾಕಿ ಡಿಸೈನ್, ಮೆಹಂದಿ ಡಿಸೈನ್ ಎಲ್ಲ ಬಿಡಿಸೋದೆ ಒಳ್ಳೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಅಂತ ಗೊತ್ತಿದ್ದಿದ್ದು ಅಲ್ಲ ಶ್ವೇತ? ಅಮ್ಮ ಏರ್ಫೋನ್ ಶೀಟ್ ಕೊಡಿಸಿ ಅಮ್ಮಂಗೆ ಸಾಕಾಗೋಗಿರುತ್ತೆ ಅಲ್ಲ ಸಂತು? ನೀನು ಹೀರೋಯಿನ್ನೆ ನನ್ನ ಸಿನಿಮಾಗೆ. ಹೌದಾ? ಕಮಾನ್ ಮಮ್ಮಿ, ಈಗ ಮಾತಾಡು. ಹಾಂ ಶ್ವೇತಾ. ಹಾಯ್. ಇವತ್ತು ನಾವೇನು ಮಾಡ್ತಾಯಿದ್ದೀವಮ್ಮ? ವಿಷನ್ ಬೋರ್ಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ವಿಷನ್ ಬೋರ್ಡ್ ಮಾಡ್ತಾ ಇರೋದು. 44 ಇಯರ್ಸ್ ಇರಲಿ ಫಸ್ಟ್ ಟೈಮು ವಿಷನ್ ಬೋರ್ಡ್ ಮಾಡ್ತಾ ಇದ್ದೀನಿ. ನಮಗೂ ಒಂದು ಕನಸಿದೆ ಅಂತ ಗೊತ್ತಾಗಿದೆ ಈ ಒಂದು ಎಜುಕೇಷನಿಂದ. ಈ ಲೈಫ್ ಎಜುಕೇಷನಿಂದನೇ ನಮಗೊಂದು ಡ್ರೀಮ್ ಇದೆ, ವಿಷನ್ ಇದೆ ಅನ್ನೋದು ನಮಗೆ ಅರಿವಾಗಿದ್ದು. ಥ್ಯಾಂಕ್ ಯು ಅಮ್ಮ. ನಿನ್ನ ಡ್ರೀಮ್ ಫೋಟೋಸ್ ಇದ್ದಾವಲ್ಲ, ಯಾವ್ಯಾವುದು ಅಂತ ತೋರಿಸಿ ಹೇಳ್ತೀಯಾ? ಒಂದೊಂದು ಫೋಟೋ ಹಿಡ್ಕೊ. ಇದೇನಿದೆ ಈ ಫೋಟೋದಲ್ಲಿರೋದೇನು? ಈ ಥರ ಇದು ನಂದು, ಇವರು ನಿಂದು. ಇದು ನಮ್ಮ ಅತ್ತೆಗೆ ಮೂಗ್ಬೆಟ್ಟು ಕೊಡಿಸ್ಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಇದು ನಮ್ಮ ಅಮ್ಮಗೆ ಒಂದು ಓಲೆ ಕೊಡಿಸ್ಬೇಕು ಅನ್ನೋದು ಡ್ರೀಮ್ ಇದೆ. ಸೂಪರ್ ಸೂಪರ್. ಇದು ನನ್ನ ಬಿಗ್ಗೆಸ್ಟು, ನನ್ನ ತುಂಬ ಡ್ರೀಮ್ ಇದ್ದದ್ದು ಕುಕ್ಕಿಂಗ್. ಅದು ಕುಕ್ಕಿಂಗಲ್ಲಿ ನಾನು ಕುಕ್ಕಿಂಗ್ ಮಾಡಿಕೊಂಡು ಇವತ್ತೊಂದು ಹೋಟೆಲ್ ಓಪನ್ ಮಾಡ್ಕೊಂಡಿದ್ದೀವಿ. ನಾನು ನನ್ನ ಹಸ್ಬೆಂಡ್ ಮಾಡ್ತಾಯಿದ್ವಿ. ನನ್ನ ಸಪೋರ್ಟಿಗೆ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಫೋಟೋಗಳೇನು ಅಂತಂದರೆ ನಮ್ಮ ಹೋಟೆಲ್ಗೆ ಈ ಥರ ಇವೆಂಟಿಗೆ ಆರ್ಡರ್ ಬರಬೇಕು, ಒಳ್ಳೊಳ್ಳೆ ಆರ್ಡರ್ಸ್ ತೊಗೊಬೇಕು ಅನ್ನೋದು ಡ್ರೀಮ್ ಅಮ್ಮಗೆ. ಈ ಫೋಟೋನ ನಾನು ಪ್ರಿಂಟ್ ಆಗಿದ್ದೀನಿ, ಅದಕ್ಕೆ ನಾವು ಅಮ್ಮಗೆ ಗೊತ್ತಾಗ್ತಾ ಇಲ್ಲ ಸ್ವಲ್ಪ. ಇದು ನಮ್ಮ ಮಕ್ಕಳು ಮದುವೆ ಕನಸು ನನಗೆ. ಅಂದರೆ ಅವರು ಲೈಫಲ್ಲಿ ಬರೋಂಥ ಹುಡುಗ, ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಹೋಗೋಂಥ ಹುಡುಗ ಬೇಕು ಅನ್ನೋ ಒಂದು ಕನಸು. ಹುಡುಗರಲ್ಲೂ ಅರ್ಥ ಮಾಡ್ಕೊಳ್ಳೋಂಥ ಒಂದು ಮನಸ್ಸಿರಬೇಕು. ಹಾಗೆ ಅರ್ಥ ಮಾಡಿಕೊಂಡು ಆ ಮನಸ್ಸು ಜೊತೆಗೆ ಹ್ಯಾಪಿಯಾಗಿರಬೇಕು ಲೈಫಲ್ಲಿ ಅನ್ನೋದು ನನ್ನ ಕನಸು, ನಮ್ಮಿಬ್ಬರು ಕನಸಾಗಿದೆ. ಅದಕ್ಕೋಸ್ಕರ ಒಂದು ಮದುವೆದು ಒಂದು ಕನಸಿದೆ. ಮತ್ತು ತಾಯಿ ತಂದೆ ಅವರಿಗೆ ಟ್ರಿಪ್ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಹಾಗೆ ಇದು ಗೋಲ್ಡ್, ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋ ಒಂದು ಡ್ರೀಮ್ ಇದೆ ಗೋಲ್ಡ್ದು. ಇದು ನನ್ನ ಹಸ್ಬೆಂಡ್ ಕನಸು, ಬುಲೆಟ್. ಹಾಗೆ ಒಂದು ಓಮಿನಿ ಕಾರು ಒಂದು ತಗೊಬೇಕು ಅನ್ನೋ ಒಂದು. ಯಾಕೆ ಅಂತ ಅಂದರೆ ಇವಾಗ ನಮಗೆ ಕೆಲಸಕ್ಕೂ ನಮ್ಮ ಹೋಟೆಲ್ ಇದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಇಡೀ ಫ್ಯಾಮಿಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಇಡೀ ಫ್ಯಾಮಿಲಿ ಹೋಗ್ಬೋದು ಅನ್ನೋದು ಒಂದು. ಈಗ ಇವಾಗ ಅರ್ಜೆಂಟಾಗಿ ತಗೊಳ್ಳೋ ಅಂಥ ಒಂದು ಕಾರ್ ಅಂದರೆ ಓಮಿನಿ ಕಾರು. ಆಮೇಲೆ ಟ್ರಿಪ್ ಹೋಗೋದು, ಇಡೀ ಕುಟುಂಬ, 2 ಕುಟುಂಬದವರು ಟ್ರಿಪ್ ಹೋಗೋ ಅಂಥ ಒಂದು ಡ್ರೀಮ್ ಇದೆ. ಮತ್ತು ನಾನು ನನ್ನ ಹಸ್ಬೆಂಡು ಹೆಲ್ದಿಯಾಗಿರ್ಬೇಕು ಅನ್ನೋದು, ಮತ್ತು ವಾಕಿಂಗು ಇವೆಲ್ಲ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಮೆಡಿಟೇಷನ್ನು, ಆಧ್ಯಾತ್ಮದಲ್ಲಿ ನಾವು ಒಂದು ಜರ್ನಿ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇದೆ. ಓಕೆ ಸೂಪರ್, ಥ್ಯಾಂಕ್ ಯು. ಈ ಫೋಟೋದಲ್ಲಿ ನಾವು ಬೇರೆ ಬೇರೆ ಕಡೆ ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವಂಥ ಪ್ಲ್ಯಾನು, ಮತ್ತು ಟ್ರಾವೆಲ್ ತಾನೆ. ಅದೇ ಸೇಮ್. ಮತ್ತು ಇದು ನಾನು ನನ್ನ ಹಸ್ಬೆಂಡು ಲಾಂಗ್ ಡ್ರೈವ್ ಹೋಗಬೇಕು ಅನ್ನೋ ಒಂದು ಡ್ರೀಮ್. ಸೂಪರ್ ಸೂಪರ್. ಇದರಲ್ಲಿ ಏನೇನಿದೆ? ಇದರಲ್ಲಿ ನಿನ್ನ ಡ್ರೀಮ್ ಹೋಮ್, ಇದು ನಾನು ಹೇಳ್ತೀನಿ ಕೊಟ್ಟು. ಇದು ಅಮ್ಮ ಡ್ರೀಮ್ ಹೋಮ್ ಪರ್ಚೇಸ್ ಮಾಡಬೇಕು ಅಂತ, ಪ್ಯಾಸಿವ್ ಇನ್ಕಮ್ ಮಾಡಬೇಕು, ಮಲ್ಟಿ ಇನ್ಕಮ್ ಸೋರ್ಸ್ ಇರಬೇಕು ಅಂತ, ಹಾಗೆ ನಮ್ಮ ಬ್ಯಾಂಕಲ್ಲಿ ಯಾವಾಗಲೂ ಅಮೌಂಟ್ ಫ್ಲೋ ಆಗಬೇಕು ಅನ್ನೋದು. ಕೆಲವೊಂದು ಪಾಸಿಟಿವ್ ಅಫರ್ಮೇಷನ್ಸ್ ಎಲ್ಲ ಈ ಥರ ತೊಗೊಂಡಿದ್ದೀನಿ. ಥ್ಯಾಂಕ್ ಯು. ಸೂಪರ್ ಮಮ್ಮಿ, ಸೂಪರ್. ಕೊಡೆಲ್ಲ ಕಟ್ ಮಾಡಿಕೊಡ್ತೇನೆ. ಅದೇ ನೀವು ಅಷ್ಟೇ ಆಗ್ತಾ ಇದೆಯಾ? ಅದೆಲ್ಲ ಬರ್ದಿರೋದೆಲ್ಲ ಏನು ಅಂಟಿಸ್ತಾ ಇಲ್ವಾ? ಹೇಳಿವಾ ಇನ್ನಂಗೆ ಮತ್ತೆ ಡಿಸೈನಾಗಿ ಕಟ್ ಮಾಡೋದು. ಈ ಫೋಟೋ ಏನು ಗೊತ್ತಮ್ಮ, ದೃಷ್ಟಿದಿದ್ದು.
ನೀವು ಅವಾಗೆಲ್ಲ ದೃಷ್ಟಿ ಬೊಂಬೆ ಇಡ್ತಾ ಇದ್ರಿ, ದೊಡ್ಡ ದೊಡ್ಡ ರಾಕ್ಷಸನ ಥರ ಫೋಟೋ. ಇವಾಗ ಟ್ರೆಂಡ್ ಏನಂತಂದರೆ ಇದು ಯಾವುದೋ ನನಗೂ ಗೊತ್ತಿಲ್ಲ ಇದ್ರಷ್ಟು ಐಡಿಯಾ. ಈ ಥರ ಕಣ್ಣು ದೃಷ್ಟಿ ಆಗುತ್ತಲ್ಲ, ಅದಕ್ಕೆ ಈ ಥರ ಇದೇ ಸಿಂಬಲ್ ಇರಲಿ ಬಿಡಿ. ಒಂದು ನೀನೇನಾದರೂ ಬಿಗ್ ಬಾಸ್ಗೆ ಹೋಗಿದ್ರೆ ನಿನ್ನ ಗೆಮ್ಗೆ ಒಂದು ಸಾಂಗ್ ಆದರೂ ಮಾಡಿರೋ ಸರ್. ಅಮ್ಮ ನಿಂದೆಲ್ಲ ಆಗೋಯ್ತಾ? ಅಂಟಿಸ್ಬಿಟ್ಟ ಎಲ್ಲ ಜೋಡಿಸಿದ್ದೆ ತಾನೆ? ಹ್ಞೂ ಸರಿ ಆಯ್ತು. ಎಲ್ಲ ಜೋಡಿಸಿಟ್ಟಿದ್ದೀನಿ, ಗಮ್ ಹಾಕಿ ಅಂಟಿಸ್ಬೇಕಿದ್ದೀನಿ. ನನ್ನ ಡ್ರೀಮು ಇಷ್ಟೆಲ್ಲ ಡ್ರೀಮ್ ಇದೆ. ಈ ಡ್ರೀಮ್ ಬರೋದಕ್ಕೆ ಕಾರಣ ನಮ್ಮ ಗುರುಗಳೊಬ್ರು ಇದ್ದಾರೆ, ತಾರಾ ಮ್ಯಾಮ್ ಅಂತ. ನೀನು ಎಂತ ಬೇಜಾರಲ್ಲಿ ಹೇಳ್ತಾ ಇದ್ದೀನಿ, ಖುಷಿಯಿಂದ ಹೇಳಮ್ಮ. ನೀನು ಹೇಳಿದ್ರೆ ಇದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಸಾರಿ. ನನ್ನ ಲೈಫಲ್ಲಿ ಡ್ರೀಮ್ ಅನ್ನೋದೇ ಇರಲಿಲ್ಲ. ಮಕ್ಕಳನ್ನ ಬಿಟ್ಟರೆ ಬೇರೆ ಡ್ರೀಮ್ ಇರಲಿಲ್ಲ. ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾಯಿದ್ದೆ. ಆ ಮಕ್ಕಳಿಗೆ ಏನಾದರೂ ಒಂದು ಲೈಫಲ್ಲಿ ಏನಾದರೂ ಆ ಮಕ್ಳಿಗೆ ಮಾಡಬೇಕು ಅನ್ನೋದು ಒಂದು ಯೋಚನೆ ಇತ್ತು. ಅದು ಬಿಟ್ಟರೆ ಬೇರೆ ಡ್ರೀಮೇ ಇರಲಿಲ್ಲ. ಯಾಕಂದರೆ ಡ್ರೀಮ್ ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಥರ ಒಂದು ಡ್ರೀಮನ್ನು ನನ್ನ ಲೈಫಲ್ಲಿ ಇದೆ ಅಂತ ಅರಿವು ಮಾಡಿಸಿದ್ದೆ. ಒಂದು ಎಜುಕೇಷನ್ ಅಂದರೆ ಯಾವುದು ಅಂದರೆ ಲೈಫ್ ಎಜುಕೇಷನ್. ಆ ಎಜುಕೇಷನ್ ತೊಗೊಂಡ್ಮೇಲೆ ಇವತ್ತು ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಾಗಿದೆ. ನನ್ನ ತಪ್ಪನ್ನು ನಾನು ಅರಿವು ಮಾಡಿಕೊಂಡು ನನಗೂ ಒಂದು ಕನಸಿದೆ, ನನಗೂ ಒಂದು ಲೈಫ್ ಇದೆ, ನಾನು ಹೀಗೇ ಇರಬೇಕು ಅನ್ನೋದನ್ನು ತುಂಬ ತಿಳಿಸ್ಕೊಟ್ಟಿದೆ ಆ ಒಂದು ಎಜುಕೇಷನ್ನು. ಆ ಎಜುಕೇಷನ್ಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳಿದ್ರು ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಮೋಜಿಮ್ ಅನ್ನೋ ಒಂದು ಶಾಲೆ ಅಂತಲೇ ಹೇಳ್ಬೋದು. ನಾವಿವತ್ತು ಸ್ಟೂಡೆಂಟ್ ಥರನೇ ಇದ್ದೀವಿ ಇವತ್ತು. ಆ ಥರ ಒಂದು ಕಲಿಕೆನ ಕಲಿತಾ ಇದ್ದೀವಿ ಆ ಒಂದು ಎಜುಕೇಷನ್ನಲ್ಲಿ. ಆದರೆ ಈ ಡ್ರೀಮೆಲ್ಲ ಇವತ್ತಿಷ್ಟು ಡ್ರೀಮು ನನ್ನ ಲೈಫಲ್ಲಿ ನನಗೂ ಇಷ್ಟೆಲ್ಲ ಡ್ರೀಮ್ ಇದೆ ಅಂತ ಗೊತ್ತಾಗಿದೆ ಈ ಒಂದು ಎಜುಕೇಷನ್ ಮೂಲಕ. ಈ ಒಂದು ಎಜುಕೇಷನ್ ಕೊಟ್ಟಂಥ ನಮ್ಮ ಗುರುಗಳಿಗೆ, ತಾರಾ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಮ್ಮನೇ ನಿಮಗೆ ಇದೆಲ್ಲ ಅಂಟಿಸ್ತಲ್ಲ, ನಿಮ್ಗೇನು ಅನ್ನಿಸ್ತು? ಯಾವ ಥರ ಫೀಲ್ ಆಯಿತು? ಅಂದರೆ ನೀನು ಇದೇ ಫಸ್ಟ್ ಟೈಮ್ ತಾನೇ ಮಾಡಿದ್ದು ವಿಷನ್ ಬೋರ್ಡು. ಇವಾಗ ಸಪೋಸ್ ಬೇರೆ ಯಾರು ಮಾಡಿಲ್ಲಲ್ಲ, ಅವರಿಗೆ ಇವತ್ತು ನೀನು ಮಾಡ್ತಿರೋದಕ್ಕೆ ಏನು ಚೇಂಜಸ್ ಇದೆ? ಹೋದ ವರ್ಷ ನೀನು ಮಾಡಿರಲಿಲ್ಲ, ಈ ವರ್ಷ ಮಾಡಿದೀಯ, ನಿನ್ಗೆ ಹೆಂಗಿದೆ ಫೀಲ್? ಅಂದರೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ. ಅಂದರೆ ಇಷ್ಟು ದಿನ ನಾನು ಕೆಲಸ ಅಂತ ಕೆಲಸದ ಬ್ಯುಸಿನಲ್ಲೇ ಇದ್ದೆ. ನಾನು ಈ ಥರ ಟೈಮ್ ಕೊಟ್ಟು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಆ ಟೈಮಿಗೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಇರ್ತಾಯಿತ್ತು. ಆದರೆ ಇವತ್ತು ಟೈಮ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಹೋಟೆಲ್ ಕೆಲಸದ್ದು ಏನಿದೆಯೋ ಅದನ್ನು ಮುಗಿಸಿ ಕೂಡ ನಾನು ಇದನ್ನು ಮಾಡಬೇಕು ಅಂತ ಹೇಳಿ ಬಂದು ಕೂತ್ಕೊಂಡು ಇದನ್ನು ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ, ಹ್ಯಾಪಿ ಅನ್ನಿಸ್ತಾ ಇದೆ. ಟೈಮು 11:22 ಆಗಿದೆ. ಈ ವಿಷನ್ ಬೋರ್ಡ್ ಮಾಡ್ತಾಯಿದ್ದೀವಿ ನಾವೆಲ್ಲರೂ ಕೂತ್ಕೊಂಡು. ಲೈಫಲ್ಲಿ ನಮ್ಗೇನು ಬೇಕೋ ಅದನ್ನು ನಾವು ಫಸ್ಟ್ ಪ್ರಯಾರಿಟಿಯಾಗಿ ತಗೋಬೇಕು. ನಾವು ಒಬ್ಬರೇ ಮಾಡೋದಕ್ಕೂ ಫ್ಯಾಮಿಲಿನ ಜೊತೆ ಸೇರಿಸ್ಕೊಂಡು ಮಾಡೋದಕ್ಕೂ ಆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ. ಇಫ್ ಪಾಸಿಬಲ್ ನೀವೊಬ್ಬರೇ ಮಾಡೋದ್ರ ಜೊತೆಗೆ ನಿಮ್ಮ ಸಿಸ್ಟರ್ಸು, ನಿಮ್ಮ ಬ್ರದರ್ಸು, ನಿಮ್ಮ ಪೇರೆಂಟ್ಸು ಅವ್ರನ್ನೂ ಸೇರಿಸ್ಕೊಂಡು ಈ ಥರ ಅವ್ರಿಗೂ ಡ್ರೀಮ್ ಸೆಟ್ ಏನಿದೆ ಅದನ್ನೆಲ್ಲ ಕೇಳಿ ಅವ್ರಿಗೂ ಈ ಥರ ಎಲ್ಲ ಮಾಡಿಸಿ ಟ್ರೈ ಮಾಡಿ ನೋಡಿ. ಇಟ್ ವರ್ಕ್ಸ್ ಸೋ ಗುಡ್. ನನಗೆ ಲಾಸ್ಟ್ ಟೈಮ್ ವಿಷನ್ ಬೋರ್ಡ್ ಮಾಡಿದ್ದಕ್ಕೂ ಈ ಸಲ ವಿಷನ್ ಬೋರ್ಡ್ ಮಾಡ್ತಿರೋದಕ್ಕೂ ತುಂಬ ಹ್ಯಾಪಿ ಇದೆ. ನನಗೆ ಅದು ಆಗಿದೆ, ವರ್ಕೌಟ್ ಆಯ್ತು ಅಂತಲೇ ನಾನು ಇವತ್ತು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೆ ರೆಡಿ ಇರೋದು. ಜೊತೆಗೆ ಇವತ್ತು ನನ್ನ ಅಮ್ಮ, ನನ್ನ ತಂಗಿನೆಲ್ಲನೂ ಸೇರಿಸ್ಕೊಂಡು ಮಾಡ್ತಿದ್ದೀನಿ. ನೀವೊಬ್ಬರೇ ಚೆಂದ ಇದ್ರಿ, ಹಿಂಗೆ ನಿಮ್ಮ ಪಕ್ಕದಲ್ಲಿರೋರು ಚೆನ್ನಾಗಿದ್ರೆ ನೀವು ಇನ್ನೂ ಚೆನ್ನಾಗಿರ್ತೀರಲ್ವ, ಅಷ್ಟೇ ನನ್ನ ಉದ್ದೇಶ. ಅಂದರೆ ಏನು ಖುಷಿ ಗೊತ್ತಾ, ಮಕ್ಳ ಜೊತೆಗೆ ನಾನು ಡ್ರೀಮ್ ಸೆಟ್ ಮಾಡ್ತಾ ಇದ್ದೀನಲ್ಲ. ತಾಯಿ ಆದವಳು ಮಕ್ಳಿಗೆ ಏನು ಡ್ರೀಮ್ ಸೆಟ್ ಮಾಡಬೇಕಂತ ಹೇಳ್ಕೊಡ್ತಾರೆ. ಆದರೆ ಈಗ ನನ್ನ ಒಂದು ಇದು ಏನಂತಂದರೆ ಮಕ್ಳ ಜೊತೆಗೆ ನಾನು ಡ್ರೀಮ್ ಸೆಟ್ ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬ ಖುಷಿ. ನಾನು ಎಲ್ಲೆಲ್ಲೋ ಸುತ್ತಿ ಏನೇನೋ ಕೆಲಸ ಮಾಡಿದೆ. ಕೊನೆಗೆ ಕರ್ಕೊಂಡ್ಬಂದು ಕೂರಿಸಿದ್ದು ದೇವ್ರು ನನ್ನನ್ನು ಅಡುಗೆ ಕೆಲಸಕ್ಕೆ. ಮೋಸ್ಟ್ಲಿ ನಾನು ಹಿಂದಿನ ಜನ್ಮದಲ್ಲಿ ಏನೋ ಅಡುಗೆ ಕೆಲಸದೆಲ್ಲ ಇದ್ದ ಏನೋ ಗೊತ್ತಿಲ್ಲ. ಬಟ್ ಆದರೆ ಇವಾಗ ಅದಕ್ಕೆ ತಂದು ಕೂರಿಸಿದೆ. ಒಂದು ವರ್ಷ ಕೆಲಸನೂ ಬಿಟ್ಟಿದೆ ನಾನು. ಹೌದು, ಮತ್ತೆ ಅದಕ್ಕೆ ಹೋದೆ. ನೋಡು ಡೆಸ್ಟಿನಿ. ನಾವು ಈ ಜನ್ಮದಲ್ಲಿ ಏನಿರ್ತದೆ ಇದನ್ನು ಓ ಜನ್ಮದಲ್ಲಿ ಇಷ್ಟಪಟ್ಟರಲ್ಲಂತೆ, ಅದು ಈ ಜನ್ಮದಲ್ಲಿ ಬರೋದಂತೆ. ಎಲ್ಲ ಕೊಡಿ
ಪಾಪ ಫೈನಲಿ ಗೊತ್ತು. ಏನು ಮಾಡೋದು ಮಾಡಿದ್ರು ನಂದು ಮಾಡ್ಕೋಬೇಕಲ್ಲಮ್ಮ. ಅಮ್ಮ ಪೇಪರ್ ಹಾಕೋಬೇಕು, ನೀನು ಹಂಗೆ ಹಾಕೋಬೇಡ. ಹೌದಾ? ಆಮೇಲೆ ಎಕ್ಸ್ಟ್ರಾ ಇದ್ರೆ ಸುಮ್ಮನೆ ವೇಸ್ಟ್ ಆಯ್ತದೆ ಅದಕ್ಕೆ. ನೀನು ಆಮೇಲೆ ಹತ್ರ ಸೇರಿಸಿ ನಾನು ಅನ್ಸ್ಕೊಂಡು ನಾನೇ ಮನೆಗೆ ಹೋಗ್ಬೇಕು. ಹ್ಞೂ ಆಯಿತು, ನೀನು ವಿಷನ್ ಬೋರ್ಡ್ ಅನ್ಸು ನಿನ್ಗೆ ಹೆಂಗೆ ಬೇಕು ಅನ್ಸು. ಗಮ್ ತಗೋ, ಇವಾಗ ಅನ್ಸೋಕ್ಕಾಗಲ್ದು. ನೀನು ಅಂಟಿಸ್ಬಿಟ್ಟು ನೀನು ತೋರಿಸ್ಬಿಟ್ಟು ನಿನ್ನ ಮನೆಗೆ ಹೋಗ್ಬಿಟ್ಟು ಲೇ ಅಷ್ಟೇ ಅನ್ಸೋದು ಅಷ್ಟೇ ಅಮ್ಮ. ಗಮ್ ಎತ್ಕೋ, ನನಗೆ ಕುತ್ಕೊಳ್ಳೋಕ್ಕಾಯ್ತಾ ಇಲ್ಲ ನನಗೆ, ಅದಕ್ಕೆ ಮನಿಕೊಂಡು ಅನ್ಸು ಆರಾಮಾಗಿ. ನೋಡಿ ಅದ್ರ ಮೇಲೆ ಇರ್ತೀನಿ. ಹಾಂ ವೆರಿ ಗುಡ್ ಮ್ಯಾಮ್. ಸೋ ಮಚ್ ಇದೇ ಇದು ಹೆಲ್ತ್ ಫಿಟ್ನೆಸ್ ಹಿಂಗೆ ಹಾಕೋಬೇಕು. ಹಿಂಗೆ ನೀವು ಎಕ್ಸರ್ಸೈಸ್ ಮಾಡೋದು, ಮೆಡಿಟೇಷನ್ ಮಾಡೋದು, ಅಲ್ಲಿಗೆ ಇವೆರಡಕ್ಕೂ ಮಧ್ಯದಲ್ಲಿ ನೀನು ತಗೋ ಅನ್ಸ್ಕೋ ಬೇಗ ಬೇಗ. ಇದೆಲ್ಲ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟಿದ್ದು ನನ್ನ ಮಗಳೇ ಸಪೋರ್ಟಿಂದಾನೆ. ನನ್ನ ಡ್ರೀಮ್ಸ್ನೆಲ್ಲ ಇದೆಲ್ಲ ಅವಳು ಪಿಕ್ಚರ್ ಎಲ್ಲ ತೊಗೊಂಡು ಅವಳೆಲ್ಲ ತೊಗೊಂಡು ಬಂದು ನನಗೆ ಜೆರಾಕ್ಸ್ ಮಾಡಿ ತೊಗೊಬಂದು ಕೊಟ್ಟು, ಇಬ್ಬರು ಮಕ್ಕಳ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ ಜೊತೆಗೆ. ಎಲ್ಲರೂ ಸೇರಿ ನನ್ನ ವಿಷನ್ ಬೋರ್ಡ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ವಿಷನ್ ಬೋರ್ಡ್ ಮಾಡಿದ್ದೀನಿ. ನನ್ನ ಮಕ್ಕಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಹಸ್ಬೆಂಡ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವ್ರು 3 ಜನನೂ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸಮಾಧಾನ ಆಯ್ತಾ? ನಾನು ಇನ್ನೂ ಏನು ಹೇಳೋಕೆ ಹೋಗ್ತಿದ್ದೀನಿ. ಸರಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಇದು ತಗೊಂಡೋಗಮ್ಮ. ಬಾಯ್ ಅಮ್ಮ. ಫೈನಲಿ ನನ್ನ ವಿಷನ್ ಬೋರ್ಡ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಫೋಟೋಸ್ ಎಲ್ಲ ಅಂಟಿಸಿದ್ಮೇಲೆ ಇದು ನಂದು. ಹಾಗೆ ಇದು ಅಮ್ಮದು. ಇನ್ನು ಇವಳು ಕಟ್ಟಿಂಗಲ್ಲೇ ಇದೆ. 12 ಗಂಟೆ ಮೇಲಾಯ್ತು, ಇನ್ನೂ ಕಟ್ಟಿಂಗೇ ಮಾಡ್ತಾಳೆ ಅಂದರೆ ಎಷ್ಟು ದೊಡ್ಡ ಡ್ರೀಮ್ಸ್ ಇಟ್ಕೊಂಡವಳು ಇವಳು. ಅಮ್ಮಂದು ರೆಡಿ, ನಂದು ರೆಡಿ. ಫೀಲಿಂಗ್ ಸೋ ಗುಡ್. ಸರಿ ಹೇಳ್ತೀನಿ, ನಾವೊಬ್ಬರೇ ಮಾಡೋದಕ್ಕೂ ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿನೂ ಸೇರಿಸ್ಕೊಂಡು ಮಾಡೋದ್ರಲ್ಲಿ ವೈಬ್ರೇಷನ್ ಎನರ್ಜಿ ಇನ್ನೂ ಜಾಸ್ತಿ ಇರುತ್ತೆ. ಆ ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಟ್ರೈ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ಸಿಸ್ಟರ್ ಬ್ರದರ್ಸ್ ಜೊತೆ. ಯು ಫೀಲ್ ದಟ್ ವೈಬ್ ಬ್ರೋ.